ಪಶ್ಚಿಮ ಘಟ್ಟ ಶ್ರೇಣಿಯ ತಪ್ಪಲಿನಲ್ಲಿರುವ ಸುವರ್ಣ ನದಿಯ ತಟಕ್ಕೆ ಹೊಂದಿಕೊಂಡು ಹಚ್ಚ ಹಸಿರಿನ ಸುಂದರವಾದ ವಾತಾವರಣದಲ್ಲಿ ಕಂಗೊಳಿಸುತ್ತಿರುವ ನಮ್ಮೂರಿನ ಜ್ಞಾನದೇಗುಲ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಣ್ಣೆಹೊಳೆ. ಅಮೃತ ಮಹೋತ್ಸವದ ಸವಿಯನ್ನುಂಡು ಶತಮಾನದೆಡೆಗೆ ಮುಂದಡಿ ಇಡುತ್ತಿರುವ ಈ ಜ್ಞಾನದೇಗುಲ ಜ್ಞಾನವನ್ನರಸಿ ಬಂದ ವಿದ್ಯಾರ್ಥಿಗಳ ಜ್ಞಾನದಾಹಕ್ಕೆ ನೀರೆರೆದು ಪೋಷಿಸುತ್ತಿದೆ, ಜ್ಞಾನದಾಹವನ್ನು ತಣಿಸುತ್ತಿದೆ. ವಿದ್ಯಾರ್ಥಿಗಳ ಬಾಳಿನ ಸರ್ವತೋಮುಖ ಅಭಿವೃದ್ಧಿಯೊಂದಿಗೆ ದೇಶದ ಸಾಂಸ್ಕೃತಿಕ ಸಿರಿವಂತಿಕೆಯನ್ನು ಬಾನೆತ್ತರಕ್ಕೆ ಕೊಂಡೊಯ್ಯುವಲ್ಲಿ ಶ್ರಮಿಸುತ್ತಿರುವುದು ನಮ್ಮ ಶಾಲೆಯ ಹೆಗ್ಗಳಿಕೆಯೇ ಸರಿ. ಶಾಲೆಯ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಯ ಕನಸಿನೊಂದಿಗೆ ಶಾಲೆಯತ್ತ ಸಮುದಾಯದ ಚಿತ್ತವನ್ನು ಸೆಳೆಯುವ, ತನ್ಮೂಲಕ ಬದಲಾವಣೆಯನ್ನು ತರಬಯಸುವಂತೆ ಮಾಡಿದ ಪ್ರಾಥಮಿಕ ಪ್ರಯತ್ನವೇ ನಮ್ಮೂರ ಶಾಲೆ ವಾಟ್ಸಾಪ್ ಗ್ರೂಪ್. ಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಹಿತೈಷಿಗಳ ಬಳಗವನ್ನು ಒಂದೇ ವೇದಿಕೆಯಡಿ ತಂದಿದ್ದು ಮುಂದಿನ ಬದಲಾವಣೆಗೆ ಮುನ್ನುಡಿಯೇ ಸರಿ. ಶಾಲೆಯಲ್ಲಾಗುವ ಚಟುವಟಿಕೆಗಳನ್ನು ಶಾಲೆಗೆ ಮಾತ್ರ ಸೀಮಿತಗೊಳಿಸದೆ ಸಮುದಾಯದೊಡನೆ ಹಂಚಿಕೊಂಡು ಶಾಲೆಯ ಚೈತನ್ಯವನ್ನು ಪರಲೋಕಕ್ಕೆ ಪರಿಚಯಿಸಿ ತನ್ಮೂಲಕ ದಾನಿಗಳ ಒಡನಾಟವನ್ನು ಶಾಲೆಯೊಂದಿಗೆ ಬೆಸೆದಿದ್ದು ಅದರ ಮುಂದುವರೆದ ಅಧ್ಯಾಯ. ಇಡೀ ಜಗತ್ತು ಡಿಜಿಟಲೀಕರಣಕ್ಕೆ ಒಗ್ಗಿಕೊಳ್ಳುವ ಹೊತ್ತಿಗೆ ನಮ್ಮ ಶಾಲೆಯಲ್ಲೂ ವಿದ್ಯಾರ್ಥಿಗಳಿಗೆ ಅದನ್ನು ಪರಿಚಯಿಸಬೇಕೆಂಬ ಕನಸಿನೊಂದಿಗೆ ಇಟ್ಟ ಪ್ರಥಮ ಹೆಜ್ಜೆ ಸ್ಮಾರ್ಟ್ ಕ್ಲಾಸ್ ರೂಮ್ ನಿರ್ಮಾಣ. ಶಾಲೆಯ ಹಿರಿಯ ವಿದ್ಯಾರ್ಥಿಯೊಬ್ಬರಿಂದ ಅದು ಸಾಧ್ಯವಾಯಿತು. ಆಧುನಿಕ ತಂತ್ರಜ್ಞಾನ ಅಳವಡಿಕೆಯ ಪ್ರಯತ್ನವೆಂಬಂತೆ ದಾನಿಗಳೊಬ್ಬರು ಶಾಲೆಗೆ ಪ್ರಿಂಟರ್ ಅನ್ನು ಒದಗಿಸಿದರು. ಇವು ಪ್ರಾರಂಭಿಕ ಹೆಜ್ಜೆಗಳಷ್ಟೇ. ನಮ್ಮೂರ ಶಾಲೆಯನ್ನು ಮಾದರಿ ಶಾಲೆಯನ್ನಾಗಿಸಬೇಕು ಎನ್ನುವ ಮನಸ್ಥಿತಿಯನ್ನು ಊರಿನವರ ಹಾಗೂ ಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಮನದಲ್ಲಿ ಮೂಡಿಸುವ ಪ್ರಯತ್ನಗಳು ಸರಣಿಯೋಪಾದಿಯಲ್ಲಿ ನಡೆದವು. ಶಾಲೆಯೊಂದಿಗೆ ಸಮಾಜವನ್ನು ಜೋಡಿಸುವ ಪ್ರಯತ್ನಕ್ಕೆ ಶಾಲಾ ವಾರ್ಷಿಕೋತ್ಸವದ ಕನಸು ರಹದಾರಿಯಾಯಿತು. ಶಾಲಾ ವಾರ್ಷಿಕೋತ್ಸವದ ನೆಪದಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳು ಭರದಿಂದ ಸಾಗಿದವು. ಶಾಲೆಯ ಹಳೆ ವಿದ್ಯಾರ್ಥಿಗಳು ಹಗಲು ರಾತ್ರಿಗಳೆನ್ನದೆ ಶಾಲೆಯ ಜೊತೆಯಾಗಿ ನಿಂತು ಶಾಲೆಗೆ ನಾವೀನ್ಯತೆಯ ಆಭರಣವನ್ನು ತೊಡಿಸಲು ಮುಂದಾದರು. ದುರಸ್ತಿಯಾಗಬೇಕಾಗಿದ್ದ ಕಟ್ಟಡದ ಕಿಟಕಿ ಬಾಗಿಲುಗಳನ್ನು ಸಂಪೂರ್ಣವಾಗಿ ಬದಲಾಯಿಸಲಾಯಿತು. ಇಡೀ ಶಾಲೆಯನ್ನು ಸುಣ್ಣ ಬಣ್ಣಗಳಿಂದ ಅಲಂಕರಿಸಲಾಯಿತು. ಗೋಡೆಯ ಶೃಂಗಾರಕ್ಕಾಗಿ ವರ್ಲಿ ಚಿತ್ರವು ಹಳೆಯ ವಿದ್ಯಾರ್ಥಿಗಳ ಕೈಚಳಕದಿಂದ ಮೂಡಿಬಂದು ಶಾಲೆಯ ಸೌಂದರ್ಯವನ್ನು ಇಮ್ಮಡಿಗೊಳಿಸಿತು. ಸೃಜನಾತ್ಮಕತೆ ಎಂಬಂತೆ ಶಾಲೆಯ ಹೊರಾಂಗಣ ವೇದಿಕೆ ಶಂಕರಿ ರಂಗಮಂಟಪವನ್ನು ಚಿತ್ರಗಳಿಂದ ಸಿಂಗರಿಸಿ ಶಾಲೆಯ ವಾತಾವರಣಕ್ಕೆ ಮತ್ತಷ್ಟು ರಂಗು ನೀಡಲಾಯಿತು. ಕರಾವಳಿ ಜನರ ಜೀವನಾಡಿ ಯಕ್ಷಗಾನ ಚಿತ್ರರೂಪಕ, ಭರತನಾಟ್ಯದ ಗೋಡೆ ಬರಹ, ಹೊಸತನದ ಪ್ರತೀಕವೆಂಬಂತೆ ಪೆನ್ಸಿಲ್ ಚಿತ್ರಗಳು ಶಾಲೆಯ ಹೊರಾಂಗಣದ ನೋಟಕ್ಕೆ ಮುದ ನೀಡುವಂತಿತ್ತು. ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಅನಾವರಣಗೊಳಿಸುವ ನೆನಪಿನ ಬುತ್ತಿಗೆ ತುತ್ತಿಕ್ಕುವ ಪ್ರಯತ್ನವೆಂಬಂತೆ ಸೀತಾ ಜಯರಾಮ್ ಭಟ್ ವೇದಿಕೆ ನಿರ್ಮಿಸಲ್ಪಟ್ಟಿತು. ಕಾರ್ಯಕ್ರಮ ನಡೆಸಲು ಬೇಕಾದ ಧ್ವನಿವರ್ಧಕ, ಲೈಟ್ನ ವ್ಯವಸ್ಥೆ ಮತ್ತು ಆಸನದ ವ್ಯವಸ್ಥೆಗಳು ದಾನಿಗಳಿಂದ ದೊರೆತು ಸುಸಜ್ಜಿತವಾದ ಒಳಾಂಗಣ ವೇದಿಕೆ ಕನಸಿನಂತೆಯೇ ನಿರ್ಮಾಣವಾಯಿತು. ಶಾಲೆಯ ಎಲ್ಲ ಕೊಠಡಿಗಳಿಗೆ ಫ್ಯಾನ್ ಹಾಗೂ ಲೈಟ್ನ ವ್ಯವಸ್ಥೆಯು ವಾರ್ಷಿಕೋತ್ಸವದ ನೆಪದಲ್ಲಿ ಸಾಧ್ಯವಾಯಿತು. ದುರಸ್ತಿಯ ಹೊಸ್ತಿಲಿನಲ್ಲಿದ್ದ ಬಾಲಕ ಹಾಗೂ ಬಾಲಕಿಯರ ಶೌಚಾಲಯ ಮತ್ತೊಮ್ಮೆ ಬಳಕೆಗೆ ಯೋಗ್ಯವಾಗುವಂತಾಯಿತು. ತರಗತಿ ಕೋಣೆಗಳ ಕೊರತೆಯಿಂದ ಸಭಾಂಗಣದಲ್ಲಿ ನಡೆಯುತ್ತಿದ್ದ 2 ತರಗತಿಗಳ ನಡುವೆ ಅನುಕೂಲಕ್ಕೆ ತಕ್ಕಂತೆ ಹೊಂದಿಸಿಕೊಳ್ಳುವ ತರಗತಿ ವಿಭಾಜಕವನ್ನು ಅಳವಡಿಸಲಾಯಿತು. ನಲಿಕಲಿ ಮಕ್ಕಳ ಕಲಿಕೆಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ನಲಿಕಲಿ ಮಕ್ಕಳಿಗೆ ಟೇಬಲ್ ಮತ್ತು ಚೇರ್ಗಳ ವ್ಯವಸ್ಥೆ ಮಾಡಿ ಕಲಿಕಾಪೂರಕ ವಾತಾವರಣವನ್ನು ಸೃಷ್ಟಿಸಿ ಮಕ್ಕಳಲ್ಲಿ ಆಸಕ್ತಿ ಮೂಡಿಸುವ ಪ್ರಯತ್ನಗಳಾದವು. ಧೂಳಿನ ವಾತಾವರಣದಿಂದ ತರಗತಿ ಕೋಣೆಗಳನ್ನು ಮುಕ್ತಗೊಳಿಸಲು ಹಳೆಯ ವಿದ್ಯಾರ್ಥಿಗಳು ತಾವೇ ಸ್ವತಃ ಖುದ್ದಾಗಿ ಅಂಗಳಕ್ಕೆ ಕಾಂಕ್ರೀಟ್ ವ್ಯವಸ್ಥೆ ಮಾಡಿದರು. ಶಾಲೆಯಲ್ಲಾಗುವ ಚಟುವಟಿಕೆಯನ್ನು ಗಮನಿಸಿದ ಶಾಲೆಯ ಹಿರಿಯ ವಿದ್ಯಾರ್ಥಿಯೊಬ್ಬರು ಎಲ್ಲ ಮಕ್ಕಳಿಗೆ ಟ್ರ್ಯಾಕ್ ಸ್ಯೂಟ್ ಕಮ್ ಯೂನಿಫಾರ್ಮ್ ಅನ್ನು ನೀಡಿದರು.
ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ವಾಟರ್ ಫಿಲ್ಟರ್ ವ್ಯವಸ್ಥೆಯು ಶಾಲೆಗೆ ದೊರಕಿತು. ಜ್ಞಾನದೀಪದಿಂದ ಕೊಡಮಾಡುವ ಡೆಸ್ಕ್ ಹಾಗೂ ಬೆಂಚಿನ ವ್ಯವಸ್ಥೆಗೆ ಹಳೆಯ ವಿದ್ಯಾರ್ಥಿಗಳಿಂದ ಸಹಕಾರವೂ ದೊರೆಯಿತು. ಅದ್ದೂರಿಯಾಗಿ ನಡೆದ ವಾರ್ಷಿಕೋತ್ಸವ ಸಮಾರಂಭವು ಶಾಲೆಯು ಸಂಭ್ರಮದಲ್ಲಿ ಮಿಂದೇಳುವಂತೆ ಮಾಡಿ ಹೊಸ ಭಾಷ್ಯವನ್ನೇ ಬರೆಯಿತು. ತನ್ಮೂಲಕ ಮತ್ತೊಮ್ಮೆ ಶಾಲೆಯೊಂದಿಗೆ ಎಲ್ಲ ಹಿತೈಷಿಗಳ, ಕೊಡುಗೈದಾನಿಗಳ, ಹಿರಿಯ ವಿದ್ಯಾರ್ಥಿಗಳ ಒಡನಾಟವನ್ನು ಬೆಸೆಯುವಂತೆ ಮಾಡಿ ಮತ್ತಷ್ಟು ಹೊಸ ಕನಸುಗಳ ಚಿಗುರುವಿಕೆಗೆ ಸಾಧ್ಯವಾಗಿದ್ದು ಈಗ ಇತಿಹಾಸ. ಶಾಲೆಗೆ ಮುಖ್ಯ ದ್ವಾರ ನಿರ್ಮಾಣಕ್ಕಾಗಿ ಈಗಾಗಲೇ ದಾನಿಗಳೊಬ್ಬರು ಹಣ ಸಹಾಯವನ್ನು ಮಾಡಿದ್ದು ಆಲೋಚನೆಗಳು ಪ್ರಗತಿಯಲ್ಲಿದೆ. ಮಾತ್ರವಲ್ಲದೆ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ LKG, UKG ತರಗತಿಗಳನ್ನು ಪ್ರಾರಂಭಿಸಲು ಕಾರ್ಯಯೋಜನೆಯನ್ನು ಸಿದ್ಧಪಡಿಸುತ್ತಿದ್ದೇವೆ. ಮಕ್ಕಳು ಶಾಲೆ ಎಂಬ ಕೈತೋಟದ ಸುಂದರ ಹೂವುಗಳು. ಅರಳಿಸುವುದೊಂದೇ ನಮ್ಮೆಲ್ಲರ ಧ್ಯೇಯ ಎಂಬಂತೆ ಮತ್ತಷ್ಟು ಶುಭ ಮುನ್ನುಡಿಗಳಿಗಾಗಿ ಎದುರು ನೋಡುತ್ತಾ ನಮ್ಮಿ ಯಶೋಗಾಥೆಗೆ ಸದ್ಯಕ್ಕೆ ಪೂರ್ಣವಿರಾಮ. ನಮಸ್ಕಾರ.